ಸೊಸೆ 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 ರಾಘವ, ಒಂದು ನಿಮಿಷ ಮಾಡ್ತೀನಿ. ಹೇಳು ವಿಷ್ಣು. ತಗೋ, ಏನಿದು? ಪ್ರಸಾದ. ಕೀರ್ತಿಯವ್ರ ಜೀವನ ಚೆನ್ನಾಗಿರ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬಂದೆ. ಕೀರ್ತಿಯವ್ರಿಗೆ ಪ್ರಸಾದ ಕೊಟ್ಬಿಡು. ತಗೋ. ಇಷ್ಟು ದಿನ ಆಗಿದ್ದೆಲ್ಲ ಆಗೋಯ್ತು. ಕೀರ್ತಿಯವ್ರ ಗಂಡ ನೀನು ಅಂತ ಗೊತ್ತಿಲ್ಲದೆ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ. ನೀನು ಅಂತ ಗೊತ್ತಾಗಿದ್ರೆ ಇನ್ನು ಮುಂದೆ ಆದರೂ ನಾನು ಕೀರ್ತಿಯವ್ರನ್ನ ಸಾರಿ, ನಿನ್ನ ಕೀರ್ತಿಯವ್ರನ್ನ ಚೆನ್ನಾಗಿ ನೋಡ್ಕೊ. ಇದನ್ನೆಲ್ಲ ನೀನು ಬೇರೆಯವರಿಂದ ಹೇಳಿಸ್ಕೋಬೇಕಾಗಿಲ್ಲ. ಕೀರ್ತಿಯವರು ನೀನು ಹೆಂಡತಿಯಾಗಿ ಬಂದಿರೋದಕ್ಕೆ ನೀನು ಸಂತೋಷ ಪಡಬೇಕು ಕಣೋ. ಪುಣ್ಯ ಮಾಡಿರ್ಬೇಕು ನೀನು. ನೋಡು ವಿಷ್ಣು, ಮಾತಾಡಬೇಡ, ನೀನು ಮಾತಾಡಬೇಡ. ಕೀರ್ತಿಯವ್ರಿಗೆ ಯಾರು ಇಲ್ಲ ಅನ್ಕೋಬೇಡ. ನಾನಿದ್ದೀನಿ. ಅಯ್ಯೋ ರಾಮ, ನೀನ್ ಮಾತಾಡ್ತಿರೋದು ಅತಿ ಅನಿಸ್ತಿದೆ ಅಲ್ವಾ? ನೀನ್ ಮಾಡಿದ್ದು ಅತಿನೇ ರಾಘವ. ಇದು ಅಂತಿಂತ ದೇವ ಪ್ರಸಾದ ಅಲ್ಲ, ಬಹಳ ಪವರ್ಫುಲ್ ಶಕ್ತಿ ಇರೋ ದೇವರು. ತಗೋ, ಇದನ್ನ ಹೋಗಿ ಕೀರ್ತಿಯವ್ರಿಗೆ ಕಟ್ಬಿಡು. ನಿಮ್ ಸಂಸಾರ ಚೆನ್ನಾಗಿರುತ್ತೆ. ತಮಾಷೆ ಅಂದ್ಕೋಬೇಡ. ಬಹಳ ಪವರ್ಫುಲ್ ದೇವರು ಅದು. ಲಕ್ಷಾಂತರ ಜನ ಬರ್ತಾರೆ ಅಲ್ಲಿಗೆ. ನಾನು ಇಡೀ ದಿನ ಕ್ಯೂವಲ್ಲಿ ನಿಂತ್ಕೊಂಡು ಕೀರ್ತಿಯವ್ರ ಜೀವನ ಚೆನ್ನಾಗಿರ್ಲಿ ಅಂತ ಇದನ್ನ ತಗೊಂಡ್ಬಂದಿದ್ದೀನಿ. ಕೀರ್ತಿಯವ್ರಿಗೆ ಕಟ್ಬಿಡು. ನಿಮ್ಮಿಬ್ಬರ ಜೀವನ ಚೆನ್ನಾಗಿರ್ಲಿ. ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ. ಹಲೋ ಕೀರ್ತಮ್ಮ, ಸಖತ್ತಾಗಿ ಸುತ್ತಾಡ್ಸ್ಬಿಟ್ಟಿದ್ದೀರಿ. ಅಂದ್ರೆ ಅವಳು ನಿಮ್ಮನ್ನ ಫಾಲೋ ಬೇರೆ ಮಾಡಿದ್ಲಾ? ಮಾಡಿದಳು ನೋಡಿ. ಮಾಡಿದ ತಪ್ಪಿಗೆ ಬೇಜಾರು ಓಡಾಡ್ಸ್ಬಿಟ್ಟಿದ್ದೀನಿ ಕೀರ್ತಮ್ಮ. ಕೀರ್ತಮ್ಮ, ಇದೊಂದು ವಿಷಯ ಗೊತ್ತಾ? ನಾನು ಸುಮ್ಮನೆ ನಿಂತೆ ಅಷ್ಟೇ. ಅವಳು ಪಟಾರ ಅಂತ ನಿಂತ್ಕೊಂಡು ಬಚ್ಚಿಕೊಂಡ್ಬಿಡೋಣ. ಆಮೇಲೆ ನಾನು ಮನೆ ಕಟ್ತಾ ಇದ್ರಲ್ಲ, ಅದ್ರೊಳಗಡೆ ನುಗ್ಗದ್ನಪ್ಪ ಅಷ್ಟೇ. ಅವಳು ಪಾಪ 10 ಅಂತಸ್ತು ಮಾಡಿನ ಇಳಿದು ಹತ್ತು ಹುಡುಕಾಡ್ಬಿಟ್ಲು. ಆಮೇಲೆ ಇನ್ನೊಂದು ವಿಷಯ ಸಖತ್ ಮಜಾ ಇದೆ ಕೀರ್ತಮ್ಮ. ನಾನು ಯಾವುದೋ ಒಂದು ಮೋರಿ ಸಿಕ್ತು, ಹಾಗೆ ಜಂಪ್ ಮಾಡಿದೆ. ಪಾಪ ಎಷ್ಟು ಕಷ್ಟಪಟ್ಕೊಂಡು ಒದ್ದಾಡ್ಕೊಂಡು ಆರಿದ್ಲು ಗೊತ್ತಾ. ಒಟ್ನಲ್ಲಿ ಇವತ್ತು ನೋವಿನ ಮೂಲಮ್ ಕಾಲ್ ತುಂಬಾ ಹಚ್ಕೊಂಡು ಪಾಚ್ಕೊಂಡ್ರು ನರಕ ತಪ್ಪೋದಿಲ್ಲ. ಅಣ್ಣ, ಇದೆಲ್ಲದ್ರ ಮಧ್ಯೆ ಅಂಜಲಿ ಬಸ್ರಿ ಅನ್ನೋದನ್ನ ಮರಿಬೇಡಿ. ಬಸ್ರಿ ಹೆಂಗಸರು ವಾಕಿಂಗ್ ಮಾಡೋದು ಒಳ್ಳೇದು ಬಿಡಮ್ಮ. ಹಾಗಾದ್ರೆ ಇನ್ನೂ ಅಲ್ಲಿಗೆ ಹೋಗಿಲ್ವಾ? ಇಲ್ಲಿ ತನಕ ಸುತ್ತಾಡ್ಸಿ ದಾರಿ ತಪ್ಪಿಸಿದಾಯ್ತು. ಆಮೇಲೆ ಅವಳಿಗೆ ಸುತ್ತಾಡ್ಸೋ ನೆಪದಲ್ಲಿ ನಾನು ಇಡೀ ದೇವಸ್ಥಾನ ಪ್ರದಕ್ಷಿಣೆ ಹಾಕಿದೆ. ಅವಳು ನನ್ನ ಜೊತೆ ಪ್ರದಕ್ಷಿಣೆ ಹಾಕಿದ್ಲು.
ಹೋಗ್ಲಿ ಬಿಡಿ, ಹಿಂಗಾದ್ರೂ ಅವಳು ಮಾಡಿರೋ ಪಾಪ ಕಳೀಲಿ. ಏನೇನಾಯ್ತು ಅಂತ ನಿಮ್ಗೆ ಆಮೇಲೆ ಬಂದು ಹೇಳ್ತೀನಿ ಕೀರ್ತಮ್ಮ. ಸರಿ ಅಣ್ಣ. ಹಾ. ಸಾರಿ ಸರ್. ಬ್ರಾಹ್ಮಣ್ ಸತ್ತಿರೋನ್ ಹೇಗೆ ವಾಪಸ್ ಬರೋದಕ್ಕೆ ಸಾಧ್ಯ? ಸಾರಿ ಸರ್, ಪ್ಲೀಸ್ ಹೋಗಿ. ಇದ್ಯಾಕೆ ಇಲ್ಲಿ ಬಂದು ಕೂತಿದ್ಯಾ? ವಾಕಿಂಗ್ ಮುಗಿಸ್ಕೊಂಡು ಬಂದವಳು ಒಳಗೆ ಹೋಗ್ಬೇಕು ತಾನೆ? ವಾಕಿಂಗ್ ಹೋಗ್ಬಾರ್ದಾಗಿತ್ತಕ್ಕ. ಏನಾಯ್ತು? ನಾನ್ ಚೇತನ್ನ ತುಂಬಾ ಮಿಸ್ ಮಾಡ್ಕೊಂತಿದ್ದೀನಕ್ಕ. ಅವ್ನ್ ತನ್ನ ತಪ್ಪನ್ನ ತಿದ್ಕೊಂಡು ಎಷ್ಟು ಸಲ ಬಂದ್ ಕರ್ದ, ನಾನೇ ಆಟಕ್ ಬಿದ್ಬಿಟ್ಟೆ. ಒಂದ್ಸಲ ಅವನ್ ತಪ್ಪನ್ನ ಒಪ್ಕೊಂಡು ಹೋಗಿದ್ದಿದ್ರೆ ನನ್ನ ಜೀವನ ಚೆನ್ನಾಗಿರ್ತಿತ್ತು ಅನ್ಸ್ತಾ ಇದೆ. ನಾಳೆ ನನ್ನ ಮಗು ಹುಟ್ಟಿದ ಕ್ಷಣದಿಂದ ಅಪ್ಪನ ಆಸರೆನೇ ಇರಲ್ಲ. ಅಪ್ಪ ಎಲ್ಲಿ ಅನ್ನೋ ಪ್ರಶ್ನೆಗೆ ನಾನು ಏನಂತ ಉತ್ತರ ಕೊಡ್ಲಿ? ನಿಮ್ಮಪ್ಪ ಸತ್ತೋದ್ರು, ಆ ಸಾವಿಗೆ ನಾನೇ ಕಾರಣ ಅಂತ ಹೇಳ? ಅಲ್ಲ ವಸುದ, ಈಗ ಇದ್ದಕ್ಕಿದ್ದಾಗೆ ಚೇತನ್ ಬಗ್ಗೆ ಯಾಕೆ ಎಷ್ಟು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಅವನ ನೆನಪು ನನ್ಗೆ ಎಷ್ಟು ಕಾಡ್ತಿದೆ ಅಂದ್ರೆ ಇವತ್ತು ವಾಕಿಂಗ್ ಹೋದಾಗೆಲ್ಲ 1-2-3 ಸತಿ ಅವ್ನು ನನಗೆ ಕಾಣಿಸ್ತಾ. ಹೇಗ್ ಕಾಣ್ಸಕ್ ಸಾಧ್ಯ ವಸುದ? ಅದನ್ನೇ ಹೇಳ್ತಿದ್ದೀನಲ್ಲ, ಭ್ರಮೆ. ಅವನ ನೆನಪು ಅಷ್ಟು ಆಳವಾಗಿ ಕಾಡ್ತಾ ಇದೆ. ಏನ್ ಮಾಡಕ್ಕಾಗತ್ತೆ ವಸುದ? ನಾವ್ ಕಾಡೋ ನೆನಪುಗಳನ್ನ ಮತ್ತೆ ಕರ್ಕೊಂಡ್ ಬರ್ಬೋದು, ಆದ್ರೆ ಆ ನೆನಪುಗಳಿಗೆ ಕಾರಣ ಆದವ್ರನ್ನ ಮತ್ತೆ ಕರ್ಕೊಂಡ್ ಬರಕ್ ಆಗೋದಿಲ್ಲ ಅಲ್ವಾ? ನೆನಪುಗಳ ಜೊತೆ ಬಾಳೋದನ್ನ ಕಲಿಬೇಕು ವಸುದ. ಅದರಲ್ಲೂ ಸಂತೋಷವಾದ ನೆನಪುಗಳನ್ನ ಆರಿಸ್ಕೊಂಡು ಪಕ್ಕದಲ್ಲಿ ಇಟ್ಕೋಬೇಕು. ಇವತ್ತೇನಾದ್ರೂ ಚೇತನ್ ಬದುಕಿದಿದ್ರೆ ಖಂಡಿತ ಕರ್ಕೊಂಡ್ ಬಂದು ನಿಮ್ಮಿಬ್ರನ್ನ ಒಂದು ಮಾಡ್ತಿದ್ದೆ. ಚೇತನ್ ಅವತ್ ಬಂದು ನಿನ್ನನ್ನು ಕರೆದಾಗ ನೀನು ಅವನ ಕೈ ಹಿಡಿಲಿಲ್ಲ. ಈಗ ಅವನ ಕೈ ಹಿಡಿತೀನಿ ಅನ್ನೋ ನಿನ್ನ ನಿರ್ಧಾರಕ್ಕೆ ಅವನೇ ಇಲ್ಲ. ನಿರ್ಧಾರಗಳನ್ನ ನಾಳೆಗೆ ಅಂತ ಪೋಸ್ಟ್ಪೋನ್ ಮಾಡಿದಾಗ್ಲೆಲ್ಲ ಆಗೋ ಸಮಸ್ಯೆನೇ ಇದು. ಬಿಡು, ಪ್ರಯೋಜನಕ್ಕೆ ಬರ್ದಿರೋ ಯೋಚನೆಗಳನ್ನ ಯಾವತ್ತೂ ಮಾಡಬಾರ್ದು. ಅದರಿಂದ ಯಾವ ಪ್ರಯೋಜನನೂ ಆಗೋದಿಲ್ಲ. ಮುಂದಿನ ಬಗ್ಗೆ ಯೋಚನೆ ಮಾಡು, ಎಲ್ಲ ಸರಿ ಹೋಗುತ್ತೆ. ಇದೆ
ಕೂತ್ಕೊಳ್ಳಿ. ಮಕ್ಕಳು ಏನೇ ತಪ್ಪು ಮಾಡಿದ್ರು ಅದು ಹೆತ್ತೋರ್ ತಪ್ಪಲ್ವಾ ಅಣ್ಣ? ಆಗತ್ತಮ್ಮ. ಆದರೆ ಎಲ್ಲಿವರೆಗೂ? ಅವರು ಬೆಳೆದು ಅವರ ನಿರ್ಧಾರಗಳನ್ನ ಅವರೇ ತಗೊಳ್ಳೋ ಬುದ್ಧಿ ಬರೋವರೆಗೂ ಅಷ್ಟೇ. ಬುದ್ಧಿ ಬರೋ ವಯಸ್ಸು ಬದ್ದೋಯ್ತು ಸರ್. ಅವನು ಬುದ್ಧಿ ಮಾತ್ರ ಬರಲಿಲ್ಲ ನೋಡಿ, ಹೆಂಡತಿ ಬಿಟ್ಟು ಕುತ್ಕೊಂಡಿದ್ದಾನೆ ಸರ್ ಈಗ. ನನ್ನ ಸೊಸೆ ಎಷ್ಟು ಒಳ್ಳೋಳು ಗೊತ್ತಾ ಅಣ್ಣ? ಒಂದ್ ಮನೆ ನೆಮ್ಮದಿ ಕಾಪಾಡೋಳವಳು, ಒಂದ್ ಮನೆ ಬೆಳಕವಳು. ಅಂತೋಳನ್ನ ಬಿಟ್ಟು ನನ್ನ ಮಗ ಬದುಕ್ತಿದ್ದಾನೆ. ಇವತ್ತು ನನ್ನ ಸೊಸೆ ನೋಡಿ ಸರ್, ತವ್ರ ಮನೆ ಸರ್ಕೊಂಡಿದ್ದಾಳೆ. ಇವ್ನು ಕರ್ಕೊಂಬರೋದು ಬೇಡ, ಅಟ್ಲೀಸ್ಟ್ ಒಂದು ಫೋನ್ ಮಾಡಿದ್ರು ಓಡ್ ಬಂದ್ಬಿಡ್ತಾಳೆ ಸರ್. ಇವನಿಗೆ ಸಂಸಾರ ಮಾಡೋದು ಇಷ್ಟ ಇಲ್ಲ ಸರ್. ಇವನಿಗೆ ಅವಂದೇ ಆದ ಅಹಂಕಾರ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಹಾಗಾದ್ರೆ ತಪ್ಪು ಅನ್ನೋದು? ತಪ್ಪು ನನ್ನ ಮಗುಂದೇ ಅಣ್ಣ. ಅದಕ್ಕೆ ನೀವು ಬಂದು ನನ್ನ ಮಗನ ಬುದ್ಧಿವಾದ ಹೇಳ್ಬೇಕು. ದಯವಿಟ್ಟು ಇದೊಂದು ಉಪಕಾರ ಮಾಡಿ. ಹೆತ್ತೋರ್ ಮಾತು ಕೇಳದೆ ಇರೋರು ಕಂಡೋರ್ ಮಾತು ಕೇಳ್ತಾರೆ ನಮ್ಮ. ನೀವು ಯಾವತ್ತೂ ನನ್ನ ಮಗನಿಗೆ ಕಂಡೋರು ಅಂತ ಆಗಿಲ್ಲ ಸರ್. ನೀವು ಕಾರ್ಪೊರೇಟರ್ ಮಾಡಿರೋ ಕೆಲಸಗಳನ್ನ ಅವ್ನು ತುಂಬ ಮೆಚ್ಕೊಂಡಿದ್ದಾನೆ ಸರ್. ನಿಮ್ಮ ಕಂಡ್ರೆ ಅವನಿಗೆ ತುಂಬ ಗೌರವ ಇದೆ ಸರ್. ನಿಮ್ಮ ಮಾತು ಕೇಳ್ತಾನೆ ಅಂತ ನಮ್ಮ ನಂಬಿಕೆ ಇದೆ ಸರ್. ಅದಕ್ಕೆ ನಾವು ನಿಮ್ಮ ಹತ್ರ ಬಂದಿರೋದು. ದಯವಿಟ್ಟು ಅವ್ನಿಗೆ ನಾವು ಬುದ್ಧಿ ಮಾತು ಹೇಳಿ. ನೀವು ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಆಯ್ತಮ್ಮ, ಮಾತಾಡ್ತೀನಿ. ಆದರೆ ನಾನು ಮಾತಾಡೋ ದಿವಸ ನಿಮ್ಮ ಸೊಸೆ ಮನೇಲಿರ್ಬೇಕು. ನನಗೆ ಗೊತ್ತಿರೋ 4 ಮಾತನ್ನ ಅವ್ರಿಗೆ ಹೇಳ್ತೀನಿ. ಅದು ಅವ್ರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ನೋಡೋಣ. ತಮ್ಮಿಂದ ತುಂಬ ಉಪಕಾರ ಆಯ್ತು ಸರ್. ಈ ಮಾತನ್ನ ನಿಮ್ಮ ಮಗನ ಸಂಸಾರ ಸರಿ ಹೋದ್ಮೇಲೆ ಹೇಳಿ. ನಾವಿನ್ ಬರ್ತೀವಿ ಸರ್. ಕೂತ್ಕೊಳ್ಳಿ. ಮಾರುತಿ ಅಣ್ಣ ಬಂದೆ. ಬಿಸಿಲಲ್ಲಿ ಬಂದಿದ್ದೀರಾ, ಮಜ್ಜಿಗೆ ಕುಡಿದು ಹೋಗಿ. ಅದಕ್ಕೆ ಕಣೆ, ಸೀತಾರಾಮನ್ ಕುಟುಂಬ ಅಂದ್ರೆ ಊರಲ್ಲಿರೋರೆಲ್ಲ ಹೊಗಳೋದು. ನೊಂದವರಿಗೆ ಸಾಂತ್ವನ ಹೇಳ್ತಾರೆ, ಹಸ್ತೋರಿಗೆ ಅನ್ನ ಕೊಡ್ತಾರೆ, ಬೇರೆ ಇರೋ ಸಂಸಾರಗಳೆಲ್ಲ ಒಂದು ಮಾಡ್ತಾರೆ. ನಮ್ಗಿನ್ಮೇಲೆ ಏನೂ ಸಮಸ್ಯೆ ಇರೋದಿಲ್ಲ. ಏನಂತೀಯ? ಗಾಯತ್ರಿ, ನಿಂಗೆ ಎಷ್ಟು ಸಲ ಹೇಳಿದ್ರೂ ಹೊರಗಡೆ ಸುತ್ತಾಡೋದನ್ನ ಮಾತ್ರ ಬಿಡೋದಿಲ್ಲ ಅಲ್ಲ? ಇಲ್ಲ, ಅದು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಮನೇಲಿರೋ ದೇವ್ರು ಕೈ ಮುಗಿ ಗಾಯತ್ರಿ. ದೇವಸ್ಥಾನ ಅಂತ ಹೊರಗಡೆ ಹೋಗಿ ಯಾಕೆ ಆಯಾಸ ಮಾಡ್ಕೋತೀಯ? ಮೈಗೆ ಆಯಾಸ ಆದ್ರೂ ಮನ್ಸಿಗೆ ಹಿತ ಕೊಡೋ ಕೆಲಸನೇ ಮಾಡ್ಬೇಕಲ್ವಾ? ಇಷ್ಟಕ್ಕೂ ನಾನು ಇದನ್ನೆಲ್ಲ ಮಾಡ್ತಿರೋದು ಈ ಮನೆ ಒಳ್ಳೇದಕ್ಕೆ ಅಷ್ಟೇ ಅಲ್ಲ, ನನ್ನ ಮಗು ಹಿತಕ್ಕೆ. ದಯವಿಟ್ಟು ಇದನ್ನ ಬೇಡ ಅನ್ಬೇಡಿ. ಒಳ್ಳೆತನ ಒಳ್ಳೇದೆ, ಆದ್ರೆ ನಿಂಗೆ ಎಷ್ಟು ಸುಸ್ತಾಗಿದೆ ನೋಡು. ಈ ಸುಸ್ತು ನಾಳೆ ನಿನ್ ಮಗುಗ್ ತೊಂದರೆ ಕೊಡಬಾರ್ದಲ್ವಾ? ಒಳ್ಳೆ ಕೆಲಸಗಳು ಯಾವತ್ತೂ ಸುಸ್ತು ಮಾಡಿಸೋದಿಲ್ಲ ಬಿಡಿ. ತಗೊಳ್ಳಿ ಪ್ರಸಾದ. ಹಬ್ಬಬ್ಬ, ನಾಟಕನ ಎಷ್ಟು ಚೆನ್ನಾಗಿ ಮಾಡ್ತೀಯ ಅಂಜಲಿ. ಆದ್ರೆ ಆಡೋ ನಾಟಕ ಎಲ್ಲಿ ತನಕ ನಡೆಯುತ್ತೆ ಹೇಳು? ಹಚ್ಚಿರೋ ಬಣ್ಣ, ತೊಟ್ಟಿರೋ ಮುಖವಾಡ ಯಾವತ್ತೋ ಒಂದ್ ದಿವ್ಸ ಕಳ್ಸಿ ಬೀಳಲೇಬೇಕು. ನಾನು ಈ ಪ್ರಸಾದನ ಕೀರ್ತಿ ಕೊಟ್ಟು ಬರ್ತೀನಿ. ಅದು ಪಾಪ, ಅವಳು ಮಗುನ ಹೊತ್ಕೊಂಡಿರೋಳಲ್ವಾ. ವಿಷದುಳದಂತ ಕೀರ್ತಿಗೆ ಅಮೃತ ಕೊಡಕ್ ಹೋಗ್ತಿದ್ಯಲ್ಲ ಗಾಯತ್ರಿ. ಎಷ್ಟು ಒಳ್ಳೆ ನೀನು. ನಿಜಕ್ಕೂ ನಿನ್ನಂತವಳನ್ನ ಸೊಸೆ ಹಾಕಿ ಪಡೆಯೋದಿಕ್ಕೆ ಈ ಮನೆ ಪುಣ್ಯ ಮಾಡಿತ್ತು. ಕೀರ್ತಿ, ಪ್ರಸಾದ ತಗೋ. ಎಲ್ಲಿದ್ದು? ದೇವಸ್ಥಾನದ್ದು. ಕೀರ್ತಿ, ಪ್ರಸಾದನ ಕಣ್ಣು ಹೊತ್ಕೊಂಡು ತಿನ್ಬೇಕು. ದೇವ್ರ ಪ್ರಸಾದ ಆಗಿದ್ದಿದ್ರೆ ಖಂಡಿತ ಕಣ್ಣಿಗೆ ಹೊತ್ಕೊಂಡು ತಿಂತಾ ಇದ್ದೆ. ಆದ್ರೆ ಇದು ಹೋಟೆಲ್ ಪ್ರಸಾದ ಅಲ್ವಾ? ಪ್ರಸಾದದ ಹೆಸರಲ್ಲಿ ಬಂದಿರೋ ಈ ಪುಳಿಯೋಗರೆ ನಿಜಕ್ಕೂ ಚೆನ್ನಾಗಿದೆ. ಎಲ್ಲಿದು? ಪುಳಿಯೋಗರೆ ಪಾಯಿಂಟ್ದ ಅಥವಾ ಮೇಲ್ಕೋಟೆ ಕೆಫೆದ?
ಏನು? ಹೊರಗಡೆ ಬುಟ್ಟಿಲಿರೋ ಹಣ್ಣು ಕಾಯಿ ಕುಂಕುಮ ಅದೆಲ್ಲ ಶೆಟ್ರಂಗಡಿ ಮತ್ತೆ ಕಮಲಾ ಸ್ಟೋರ್ದು ಅಲ್ವಾ? ನಿನಗೆ ದೇವಸ್ಥಾನಕ್ಕೆ ಹೋಗಕ್ಕಾದ್ರೂ ಪುರ್ಸೋಕ್ ಎಲ್ಲಿರುತ್ತೆ ಅಂಜಲಿ ಅಕ್ಕ? ಪಾಪ ದಿನಾ ನಿಮ್ ತಂದೆನ್ ಹುಡ್ಕೋದ್ರಲ್ಲೇ ಕಾಲ ಕಳೀತಿದ್ಯಾ ಅಲ್ವಾ? ಮಾರುತಿ ಅಣ್ಣನ್ ಬೆನ್ ಹತ್ತಿದ್ದಾಯ್ತು, ಬಿಸಿಲಲ್ಲಿ ಬೆಂದಿದ್ದಾಯ್ತು. ಇದೆಲ್ಲ ಸಾಲದು ಅಂತ ಅಕಸ್ಮಾತ್ ಕೃಷ್ಣನ್ ಮನೇಲಿ ಏನಾದ್ರೂ ನಮ್ಮಪ್ಪ ಇರ್ಬೋದಾ ಅಂತ ಆ ಮನೆಗೂ ವಿಸಿಟ್ ಕೊಟ್ಟಿದ್ದಾಯ್ತು. ಆದ್ರೆ ಎಲ್ಲೂ ನಿಮ್ಮಪ್ಪ ಸಿಗ್ಲೇ ಇಲ್ಲ ಅಲ್ವಾ? ಅಲ್ಲ, ಇದೆಲ್ಲ ನನಗೆ ಹೇಗ್ ಗೊತ್ತಾಯ್ತು ಅನ್ನೋದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಕಾಗಿಲ್ಲ. ನೀನ್ ಏನೇ ಮಾಡಿದ್ರು ಎಲ್ಲೇ ಹೋದ್ರು ನನಗ್ ವಿಷಯ ಗೊತ್ತಾಗುತ್ತೆ. ನಿನ್ನ ತಂದೆನ ನನ್ನ ತಂದೆ ತರ ನೋಡ್ಕೊಳ್ತೀನಿ ಅಂತ ಹೇಳಿದ್ಮೇಲೂ ಈ ಜಾಸೂಸಿ ಕೆಲಸ ಮಾಡಿದ್ಯಲ್ಲ, ಇದು ಸರಿನಾ ಅಕ್ಕ? ಸಾರಿ ಕೀರ್ತಿ, ಸಾರಿ. ತಪ್ಪು ತಪ್ಪು, ಅದು ತಪ್ಪೇ. ಗುಡ್. ತಪ್ಪನ್ನ ಒಪ್ಕೊಳ್ಳೋ ಬುದ್ಧಿ ನಿನಗಿದೆಯಲ್ಲ, ಅಷ್ಟು ಸಾಕು. ಆದ್ರೆ ತಪ್ಪಾಗಿದೆ. ಈ ತಪ್ಪಿಗೆ ಶಿಕ್ಷೆ ಏನು ಗೊತ್ತಾ? ಕೀರ್ತಿ ಪ್ಲೀಸ್, ನಾನು ಈ ರೀತಿ ಮಾಡಿದೆ ಅಂತ ನಮ್ಮಪ್ಪನಿಗೆ ಮಾತ್ರ ಶಿಕ್ಷೆ ಕೊಡಬೇಡ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಕೊಡೋ ಅಂತ ಬುದ್ಧಿ ನನಗಿಲ್ಲ. ತಪ್ಪು ಮಾಡಿರೋದು ನೀನು, ಸೊ ಆ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕಾಗಿರೋದು ನೀನು. ಏನ್ ಮಾಡ್ಬೇಕು ಹೇಳು ಕೀರ್ತಿ? ನಾನೇನ್ ಮಾಡ್ಬೇಕು ಹೇಳು? ತುಂಬಾ ಸಿಂಪಲ್. ಈ ಹಿಂದೆ ನೀನು ಒಂದು ಪಾಪದ ಕೆಲಸ ಮಾಡಿದ್ದೆ, ನೆನಪಿದೆಯಾ? ಯಾವುದು? ನನ್ನ ಅತ್ತೆನ್ ಕೊಂದಿದ್ದು. ನಾನು ಮುಂದೆ ನಿಂತ್ಕೊಂಡು ನಿನ್ನ ಬೆನ್ ನೀನೇ ತಟ್ಕೊಂಡು ಹೇಳಿದ್ಯಲ್ಲ, ಅತ್ತೆಗೆ ಆಸ್ತಮಾ ಇನ್ಹೇಲರ್ ಕೊಡದೆ ಸಾಯೋ ಹಾಗೆ ಮಾಡ್ದೆ ಅಂತ. ಈಗ ಅದ್ರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ? ನಿನಗ್ ನಾನು ಕೊಡ್ತಾ ಇರೋ ಶಿಕ್ಷೆ ಏನು ಗೊತ್ತಾ? ಒಂದೆರಡು ದಿನ ನೀನ್ ಹೋಗಿ ಶಾರದತ್ತೆ ರೂಮಲ್ಲಿ ಇರಬೇಕು. ಇದೆ ನಿನ್ನ ಪಾಲಿನ ಶಿಕ್ಷೆ. ನಾನು ಹೋಗಿ ಅಲ್ಲಿ ಮಲ್ಗೋದಾ? ಯಾಕೆ ಭಯ ಆಗ್ತಿದ್ಯಾ ಅಕ್ಕ? ಇಷ್ಟ ದಿನ ಭಯ ಪಡ್ದೆ ಆರಾಮಾಗಿ ಇಡೀ ಮನೇಲಿ ಓಡಾಡ್ಕೊಂಡಿದ್ದೆ. ಈಗ ಒಂದೆರಡು ದಿನ ಶಾರದತ್ತೆ ರೂಮಲ್ಲಿ ಇರು, ಏನಾಗುತ್ತೆ? ಅದು ಅನುಭವಿಸ್ಬೇಕು. ಇಲ್ಲ ಅಂದ್ರೆ ಅಲ್ಲಿ ನಿಮ್ ತಂದೆ ಶಿಕ್ಷೆ ಅನುಭವಿಸ್ತಾರೆ ಅನ್ನೋದನ್ನ ನಾನೇನ್ ಹೇಳ್ಬೇಕಾಗಿಲ್ಲ ಅನ್ಸುತ್ತೆ. ಹೌದೌದು, 2 ದಿವಸ ಚಿಕ್ಕತ್ತೆ ರೂಮಲ್ಲಿ ಮಲ್ಕೋಬೇಕು ತಾನೆ? ಹಾ, ಆರಾಮಾಗಿ ಮಲ್ಕೋತೀನಿ. ಆದ್ರೆ ಕೀರ್ತಿ, ನೀನ್ ಮಾತ್ರ ನಮ್ಮಪ್ಪನ್ಗೇನು ಮಾಡ್ಬೇಡ, ಸರಿನಾ? ಸರಿ, ಸರಿಯಾಗಿಲ್ದಿರೋ ನಿನಗೆ ಈ ಶಿಕ್ಷೆನೇ ಸರಿ. ಪ್ರಸಾದ ತಗೋ ತಗೋ, ಬೇಕಾಗುತ್ತೆ. ಹೇ, ಯಾಕೆ ಗಾಬರಿ ಆಗ್ತಿದ್ಯಾ? ನಾನ್ ಕಣೆ ನಿನ್ ಗಂಡ. ನೀವ ಕೇಶವ್? ಗಾಯತ್ರಿ, ಯಾಕೆ ಏನು ಯೋಚನೆ ಮಾಡ್ತಿದ್ಯಾ? ಅದೇ ಕೇಶವ್, ನಮ್ಮ ಮಗು ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅದು ಹೊಟ್ಟೆ ಒಳಗಡೆ ಎಷ್ಟು ಚೆನ್ನಾಗಿ ಆಟ ಆಡ್ತಿರುತ್ತೆ ಗೊತ್ತಾ? ಅದನ್ನ ಎಂಜಾಯ್ ಮಾಡ್ತಿದ್ದೆ. ಏನು ಅಣ್ಣವ್ರು ಕ್ರಿಕೆಟ್ ಆಡ್ತಿದ್ರಾ? ಸಾರಿ ಗಾಯತ್ರಿ, ಸುಮ್ಮನೆ ಒಂದು ಡಿಸ್ಟರ್ಬ್ ಮಾಡ್ಬಿಟ್ಟೆ. ಅಲ್ಲ ಗಾಯತ್ರಿ, ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ, ಯಾಕೋ ಮುಖ ತುಂಬಾ ಡಲ್ ಆಗಿದೆ. ಏನೇನೋ ಯೋಚನೆ ಮಾಡ್ತಿರ್ತೀಯ? ಕೇಶವ್, ಯಾಕೋ ನನಗೆ ಈ ರೂಮ್ ಆಗ್ ಬರ್ತಿಲ್ಲ ಅನ್ಸುತ್ತೆ. ವಾಸ್ತು ಪ್ರಕಾರ ಈ ರೂಮು ಕರೆಕ್ಟ್ ಆಗಿದೆ ಅಲ್ವಾ? ಅಯ್ಯೋ ಹಾಗಲ್ಲ ಕೇಶವ್, ಒಂಥರ ಸಫೋಕೇಶನ್. ಅಷ್ಟೇ ತಾನೇ? ಅಯ್ಯೋ AC ಹಾಕ್ತೀನಿ ಬಿಡು. ಕೇಶವ್, ಓ ಕೇಶವ್, ನನ್ನ ಮಾತು ಸ್ವಲ್ಪ ಕೇಳ್ತೀರಾ? ಹೇಳು ಮಹಾರಾಣಿ. ಕೇಶವ್, ಇಂಥ ಸಮಯದಲ್ಲಿ
ಎ ಸಿ ಗಾಳಿಗಿಂತ ಹೊರಗಡೆ ಗಾಳಿನೇ ಚೆನ್ನಾಗಿರುತ್ತೆ. ಹೌದು ಗಾಯತ್ರಿ, ನೀನು ಹೇಳೋದು ನಿಜಾನೇ. ಓಕೆ, ಈಗ ಹೇಳು, ನಾನೇನು ಮಾಡಬೇಕು? ಮತ್ತು ಕೇಶವ್, ನಾನೊಂದೆರಡು ದಿವಸ ಬೇರೆ ಯಾವುದಾದ್ರೂ ರೂಮಲ್ಲಿ ಮಲ್ಕೊಳ್ಳ? ಬೇರೆ ರೂಮಲ್ಲ, ಯಾರ ರೂಮಲ್ಲಿ ಇರ್ತೀಯ? ಎಲ್ಲರೂ ಅವ್ರ ರೂಮಲ್ಲಿ ಇರ್ತಾರೆ. ಅದೇ ಕೇಶವ್, ಒಂದೆರಡು ದಿವಸ ಶಾರದತ್ತೆ ರೂಮಲ್ಲಿ ಮಲಗಿದ್ರೆ ಹೇಗಿರುತ್ತೆ ಅಂತ. ಏನು ತಮಾಷೆ ಮಾಡ್ತಿದ್ಯಾ? ತಮಾಷೆ ಅಲ್ಲ ಕೇಶವ್, ನನ್ಗೆ ಯಾಕೋ ಹಾಗನ್ನಿಸ್ತು. ಹೇಗೂ ಚಿಕ್ಕ ಮಾವ ಅಲ್ಲಿ ಮಲಗ್ತಿಲ್ವಲ್ಲ. ನೋಡು ಗಾಯತ್ರಿ, ಈಗ ಸುಮ್ಮನೆ ಮಲ್ಕೋ. ಬೈಕ್ಗಳಿರ್ಬೇಕು, ಆದ್ರೆ ಇಷ್ಟೊಂದು ಜಾಸ್ತಿ ಇರ್ಬಾರ್ದು. ಹಾಗಲ್ಲ ಸುಮ್ಮನೆ ಮಲ್ಕೋ ಕೇಶವ್. ನಾನೀಗ ಲೈಟ್ ಆಫ್ ಮಾಡ್ತೀನಿ. ಗುಡ್ ನೈಟ್. ಸುಮ್ಮನೆ ಮಲ್ಕೋ. ಕೇಶವ್, ಗುಡ್ ನೈಟ್. ಅಯ್ಯೋ ದೇವ್ರೆ, ಈ ಪೆದ್ಮುಂಡೆ ಅದನ್ನ ಹೇಗಪ್ಪ ಕನ್ವಿನ್ಸ್ ಮಾಡೋದು?